ಭಾರತೀಯ ಸಂಸ್ಕೃತಿ ಸಂಸ್ಕಾರವು ಬಹು ಪುರಾತನವಾಗಿದ್ದು ಅದು ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ರೈತ ಮಹಿಳೆ ಕವಿತಾ ಮಿಶ್ರಾ ರಾಯಚೂರು ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಛತ್ರಪತಿ ಶಿವಾಜಿ ಯುವಕ ಸಂಘ ಚಿಂಚೋಳಿ ವತಿಯಿಂದ ಸಂಘದ 10ನೇ ವರ್ಷದ ಗಣೇಶ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದ ಅವರು, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಭಾರತದತ್ತ ಎಂದು ವಿಶ್ವ ನೋಡುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಳಂದ ತಾಲೂಕಿನ ಸುಕ್ಷೇತ್ರ ಮಾದನ ಹಿಪ್ಪರ್ಗ ಗ್ರಾಮದ ಶಿವಲಿಂಗೇಶ್ವರ ವಿರಕ್ತ ಮಠದ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಸ್ವಂತ ದತ್ತ ದಿಗಂಬರ ಶರಣ ಶಂಕರಲಿಂಗ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಕಾಶಿನಾಥ ಐನೋಳಿ, ಛತ್ರಪತಿ ಶಿವಾಜಿ ಯುವಕ ಸಂಘದ ಅಧ್ಯಕ್ಷರಾದ ವಸಂತ ಇಟಗಿ, ಸಂತೋಷ್ ಗಡಂತಿ, ಹನುಮಂತ್ ಕೋರಿ, ಅಮರ್ ಬಬಲದಿ, ಸಂಕೇತ್ ಬಬಲದಿ, ಆನಂದ್ ಗೋಳಿ, ಸುನಿಲ್ ಮನ್ನಳ್ಳಿ ಸೇರಿದಂತೆ ಅನೇಕರು ಇದ್ದರು. ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳಿದ ನನ್ನ ವಾಟ್ಸಪ್ ನಲ್ಲಿ, ಮೇಡಮ್ ನಾನು ಬಹಳ ದಿವಸದಲ್ಲೇ ಕೆಲಸ ಮಾಡಕತ್ತೀನಿ, ನನ್ನ ಜೀವನದೊಳಗ ಯಶಸ್ಸು ಸಿಕ್ಕಿಲ್ಲ, ನಾನು ಯಾವಾಗ್ಲೂ ಸೋಲನ್ನೇ ಒಪ್ತಿದ್ದೀನಿ. ಆ ಸೋಲಿನಿಂದ ನಾನು ಯಶಸ್ಸಿನಡೆಗೆ ಯಾವ ತರ ಹೋಗ್ಬೇಕು ಅಂತ ಅವ್ನು ನನ್ನ ವಾಟ್ಸಪ್ ಒಳಗೆ ಒಂದು ಪ್ರಶ್ನೆ ಕೇಳಿದ್ದ. ಅವನ ಹೆಸರು ನನಗೆ ಗೊತ್ತಿಲ್ಲ, ಅದಕ್ಕೆ ಅವನಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋಲು ಗೆಲುವಿನ ಸೋಪಾನ, ಸೋಲು ಗೆಲುವಿನ ಮೆಟ್ಟಿಲು. ಈ ಕವಿತಾ ಮಿಶ್ರಾ ಇಲ್ಲಿ ನಿಂತಾಳಂದ್ರ ನಾನು ಯಾವಾಗಲೂ ಎದ್ದಿನ ಅಂತ ತಿಳ್ಕೊಬೇಡ್ರಿ. ನಾನು 1000 ಸಲ ಬಿದ್ದೀನಿ, 1 ಸಲ ಎದ್ದೀನಿ. 1000 ಸಲ ಬಿದ್ದಾಗ ಮಣ್ಣು ಮಣ್ಣೆ ಆಗಿತ್ತು, 1 ಸಲ ಅಷ್ಟ ಮಣ್ಣು ಬಂಗಾರ ಆಗಿತ್ತು. ನಾನು ಯಾಕೆ ಮಣ್ಣಿಗೆ ದುಡ್ದೆ ಅಂದ್ರ ಒಂದ್ ದಿವಸ ಮಣ್ಣಿನಿಂದ ಬಂಗಾರ ತೆಗಿತೀನಿ ಅನ್ನುವಂತ ಒಂದು ವಿಶ್ವಾಸದಿಂದ ನಾನು ದುಡಿಯಕ್ಕೆ ಚಾಲು ಮಾಡಿದೆ. ಯಾಕಂದ್ರ ದೇವರು ನಮ್ಮ ರೈತರಿಗೆ ಬಹಳ ಕಷ್ಟ ಕೊಡ್ತಾನ. ಯಾಕೆ ಕಷ್ಟ ಕೊಡ್ತಾನಂದ್ರೆ ದೇವ್ರಿಗೆ ಗೊತ್ತೈತಿ ರೈತರ ಕಡೆ ಇರುವಷ್ಟು ತಾಳ್ಮೆ. ಸದೃಢ ಸಮರ್ಪಣಾ ಭಾವದಿಂದ ಸೇವೆಗೈಯುತ್ತಿರುವ ನೂರಾರು ಯುವಕರ ಪರಿಶ್ರಮದಿಂದ ವರ್ಷ ಪೂರ್ತಿ ಅನೇಕ ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದೇವೆ. ಅದು ಕೋವಿಡ್ ಕಾಲಘಟ್ಟದಲ್ಲಿ NDRF ನಿಧಿ ಸಮರ್ಪಣೆ ಆಗಲಿ, ಸ್ವಚ್ಛತೆ ಕಾರ್ಯ ಆಗಲಿ, ರಕ್ತದಾನ ಶಿಬಿರ ಆಗಲಿ, ಪರಿಸರ ಸಂರಕ್ಷಣೆ ಆಗಲಿ, ಸತ್ಪುರುಷರ ಜಯಂತಿಗಳು, ಗೋರಕ್ಷಣೆ, ಸೇವಾ ಕಾರ್ಯಗಳು, ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಅಭಿಯಾನ, ಅನೇಕ ಸಾಧಕರಿಗೆ ಗೌರವ ಸತ್ಕಾರ ಮಾಡುವ ಮೂಲಕ ಸಮಾಜದ ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. ಮತ್ತು ಮುಂಬರುವ ದಿನಗಳಲ್ಲಿ ನಮ್ಮದೇ ಆಗಿರುವ ಅನೇಕ ಕಾರ್ಯಕ್ರಮಗಳ ರೂಪುರೇಷೆಯು ತಯಾರಿಸುತ್ತೇವೆ. ಅದರ ಅನುಷ್ಠಾನಕ್ಕೆ ಪರಮ ಪೂಜ್ಯರ ಆಶೀರ್ವಾದ ಹಾಗೂ ಹಿರಿಯರ ಮಾರ್ಗದರ್ಶನ ಹಾಗೂ ನನ್ನೆಲ್ಲ ಯುವಕರ ಸಹಕಾರದಿಂದ ತಂಡಿರುತ್ತದೆ. ಇದಕ್ಕೆ ತಮ್ಮೆಲ್ಲರದ್ದು ಆಶೀರ್ವಾದ ಇರಬೇಕು. ಇಂದಿನ ದಶಮಾನೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ ಧರ್ಮ ಸಂರಕ್ಷಣೆ, ಸಂಸ್ಕಾರವಂತ ಕುಟುಂಬ ಕಲೆ, ಗಣೇಶೋತ್ಸವ ಆಚರಣೆ ಇದೆಲ್ಲ ನಾವೆಲ್ಲ ಮಾಡ್ತಾ ಇರುವಂತದ್ದು ನಮ್ಮ ಧರ್ಮದ ಉಳಿವಿಗೆ, ಸಂಸ್ಕಾರಕ್ಕಾಗಿ ಮತ್ತು ಮುಂದಿನ ಸಮಾಜಕ್ಕೆ ನಾವು ಏನನ್ನ ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ನಾವು ಹೆಂಗೋ ಇರ್ತೀವಿ, ನಾವು ಹೆಂಗೋ ಬಾಳಿ ಬದುಕಿ ಹೋಗ್ಬೋದು, ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ, ಸಣ್ಣ ಮಕ್ಕಳಿಗೆ, ಪ್ರಜೆಗಳಿಗೆ ನಾವೇನ್ ಕೊಟ್ಟು ಹೋಗಿದ್ದೇವೆ ಅಂತ ಅನ್ನೋದು ಇತಿಹಾಸಗಳಲ್ಲಿ ದಾಖಲಾಗುತ್ತೆ. ಆ ಕಾರಣಕ್ಕಾದ್ರೂ ಸಹಿತ ನಾವು ಈ ಇಡುವಂತ ಹೆಜ್ಜೆ ಇದೆಯಲ್ಲ, ಇದು ಬಹಳ ಸರಿಯಾಗಿರುವಂತ ಹೆಜ್ಜೆ ಇಡಬೇಕು. ಇವತ್ತು ಎಲ್ಲ ಗಣೇಶೋತ್ಸವ ಮನೆಯೊಳಗೆಲ್ಲ ಮಣಿ, ಗಲ್ಲಿ, ಏರಿಯಾ, ಓಣಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹಿತ ಮನೆಗಳಲ್ಲಿ ಗಣಪತಿಯ ಪೂಜೆ ನಡೀತದೆ. ನಾನು ನಿಮಗೆ ಕೇಳ್ತೇನೆ, ಗಣಪತಿ ಪೂಜೆ ಯಾಕೆ ಮಾಡ್ತೀರಿ? ಗಣಪತಿ ಪೂಜೆ ಅರ್ಥ ಏನು ಹೋಗಿದ್ರೆ ಯಾರಿಗಾರ ಗೊತ್ತಿದ್ರೆ ಹೇಳ್ಬೋದು. ನೀವೆಲ್ಲ ಗಣಪತಿ ಪೂಜೆ ಅರ್ಥ, ಗಣೇಶೋತ್ಸವ ವರ್ಷಕ್ಕೊಂದು 5 ದಿನ ತರದು ಮತ್ತೆ ವಿಸರ್ಜನೆ ಮಾಡೋದು, ಪೂಜೆ ಮಾಡೋದು, ಇದರ ಅರ್ಥ ಏನು ಅಂತಂದ್ರೆ ದೇವರು ಪೂಜೆ ಮಾಡೋದು ಇದರ ಅರ್ಥ. ಅದು ಎರಡನೇದು. ಮೂಲ ಅರ್ಥ ಏನು ಅಂತಂದ್ರೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳ ಪೂಜನೆ ಗಣಪತಿಯ ಪೂಜೆ, ಗಣಪತಿಯ ಆರಾಧನೆ ಅನ್ನೋದನ್ನ ಅರ್ಥ